ನಾಯಕನಿಗೆ ಇನ್ನೇನೋ ಬೇಕು ಅಂತ ನಾನು ಮಾಡಿರೋ ಸಿನಿಮಾನೇ ಒಂದು ಸರಿ ರಿಲೀಸ್ ಮಾಡೋದಕ್ಕೆ ಆಕ್ಚುಲಿ ಇದು 21 ನಿಮಿಷದ ಫುಟೇಜ್ ಆಡ್ ಆಗಿದೆ. ಹೀರೋಯಿನ್ ಕೇಳಲು ನಾನು ಡಬ್ಬಿಂಗ್ ಮಾಡಿ ಅಂತ ನಾನು ಕೇಳಿದೆ ಎಲ್ಲಿ ಕಳ್ಸ್ಕೊಂತೀನಿ. Planning the re-release of film Sanju Vets Geeta 2. Our presence on Shivraj Kumar sir's special screening. Our presence on Siddaramaiah sir's screening. ಅನ್ನೊಂದನೇ ಸಿನಿಮಾ ನಂದಿದ್ದು. ನನಗೆ ಅಷ್ಟು ಕಂಪ್ಲೇಂಟ್ ಮಾಡಿ ರಚಿತಾ ಬಗ್ಗೆ ಮಾತಾಡಬೇಕಾಗುತ್ತೆ. ರಚಿತಾ ಅವರ ಮ್ಯಾನೇಜರ್ they brought me. ಈ ಥರ ಮಾತಾಡೋಕೆ ನನಗೆ ತುಂಬ ಅಸಹ್ಯ ಅನಿಸುತ್ತೆ. ನೋಡೋದು ಯು ಆರ್ ಫೂಲಿಂಗ್ ಪೀಪಲ್, ಡೋಂಟ್ ಡೂ ದಟ್. ಆಗುತ್ತೆ, ಒಳ್ಳೆದಾಗುತ್ತೆ, ನನಗೂ ಆಸೆ ಇದೆ ಮಾಡೋದು. ಎಸ್, ಇತ್ತೀಚೆಗೆ ಸಂಜು ವೆಟ್ಸ್ ಗೀತಾ 2 ಸಿನಿಮಾ ರಿಲೀಸ್ ಆಗಿ ಭಾರಿ ಯಶಸ್ಸನ್ನು ಕೂಡ ಪಡೆದುಕೊಳ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಗಶೇಖರ್ ಅವರ ನಿರ್ದೇಶನ ಅಂದರೆ ಏನೋ ಒಂಥರ ವಿಭಿನ್ನತೆ ಇದ್ದೇ ಇರುತ್ತೆ. ಅದೇ ರೀತಿ ಈ ಸಿನಿಮಾ ಕೂಡ ಒಂಥರ ನೀವು ಕೂಡ ನೋಡಿದರೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಬರುವಂಥ ಫೀಲ್ ಕೂಡ ಕೊಡುತ್ತೆ. ಇದರ ಬೆನ್ನಲ್ಲೇ ಈ ಸಿನಿಮಾದ ನಾಯಕ ನಟಿ ಸಿನಿಮಾದ ಪ್ರಮೋಷನ್ಗೆ ಬರ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ನಮ್ಮೊಟ್ಟಿಗೆ ನಾಗಶೇಖರ್ ಅವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿತ್ತು. ಆಕ್ಚುಲಿ ಹೇಗಿದ್ದೀರಾ ಅಂತ ಕೇಳಬಾರ್ದು, ಯಾಕಂದ್ರೆ ಸ್ವಲ್ಪ ಸ್ಟ್ರಗ್ಲಿಂಗ್ ಡೇಸ್ ಅಲ್ಲೇ ನೀವು ಕೂಡ ಇದ್ದೀರಾ, ಆದ್ರೂ ಕೇಳಿದೆ ನಾನು. ಸರ್ ಏನಾಗಿದೆ ಸರ್? ನೀವು ಕಾಂಟ್ಯಾಕ್ಟ್ ಮಾಡಿದ್ರ ರಚಿತಾ ರಾಮ್ ಅವ್ರನ್ನ, ಅಥವಾ ಯಾಕೆ ಅವ್ರು ಬರ್ತಾ ಇಲ್ಲ ಅಂತ? ಈಗ ನೋಡಮ್ಮ, ನಮ್ಮ ಸಿನಿಮಾ ನಾವು ಕಷ್ಟಪಟ್ಟು ರೆಡಿ ಮಾಡಿ ನಿರ್ಮಾಪಕರು ಮತ್ತೊಂದು ಸರಿ ರಿಲೀಸ್ ಮಾಡೋದಕ್ಕೆ ಆ್ಯಕ್ಚುಲಿ ಇದು 21 ನಿಮಿಷ ಆ್ಯಡ್ ಮಾಡಿ ಅದಕ್ಕೆ ರೀ ರೆಕಾರ್ಡಿಂಗು, ಎಫೆಕ್ಟ್ಸು, ಸೌಂಡ್ ಮಿಕ್ಸು, ಡಾಲ್ಬಿ ಅಟ್ಮಾಸು ಎಲ್ಲ ಮಾಡಿ ತಂದು ಜೋಡಿಸಿ ಇಲ್ಲಿ ವಿಜುವಲ್ಗೆ DI ಮಾಡಿ ಕಾಪಿ ತೆಗೆದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರಮೋಷನ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಿದ್ದೀವಿ ಅಂತಂದರೆ ಅದು ನಮ್ಮ ಸಿನಿಮೆ ಮೇಲೆ ನಂಬಿಕೆ ಇರುತ್ತೆ. ನಾವು ಆ್ಯಕ್ಚುಲ್ ಸಿನಿಮಾನ ರಿಲೀಸ್ ಮಾಡಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು, ಹೇಳಿದ್ವಿ. ಬಿಕಾಸ್ ಆಫ್ ಲೀಗಲ್ ಇಶ್ಯೂ. ನಮಗೆ ಜನವರಿ 10ಕ್ಕೆ ಮಾಡಬೇಕು ಅಂದಾಗ ಒಂದು ಸ್ಟೇ ಆರ್ಡರ್ ಬಂದಿರುತ್ತೆ. ಆ ಸ್ಟೇ ಆರ್ಡರ್ಗೋಸ್ಕರ ನಾವು ಏನು ಮಾಡ್ತೀವಿ, ನಮ್ಮ ಲೀಗಲ್ ಟೀಮ್ ಹೇಳಿದಾಗೆ ಜನವರಿ 17th ರಿಲೀಸ್ ಮಾಡ್ತೀವಿ. ಜನವರಿ 17th ರಿಲೀಸ್ ಮಾಡೋಷ್ಟೊತ್ತಿಗೆ ಮೊದಲು ಸ್ಟೇ ವೆಕೇಟ್ ಆಗಿರುತ್ತೆ, ಆಮೇಲೆ ಸ್ಟೇ ಡಿಸ್ಮಿಸ್ಸೇ ಆಗುತ್ತೆ ಹೈಕೋರ್ಟಿಂದ. ಸೊ ಆಮೇಲೆ ಇದಿಷ್ಟು ಸರ್ಕಸ್ ಮಾಡಿ ಕಷ್ಟಪಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಇಷ್ಟು ಮಾಡಿದಾಗ ನಾನು ಹೀರೋಯಿನ್ ಕೇಳಲ್ವಾ ಪ್ರಮೋಷನ್ ಬನ್ನಿ ಅಂತ? 21 ನಿಮಿಷದ ಫುಟೇಜ್ ಆ್ಯಡ್ ಆಗಿದೆ. ಹೀರೋಯಿನ್ನ ಕೇಳಲ್ವಾ ನಾನು ಡಬ್ಬಿಂಗ್ ಮಾಡಿ ಅಂತ? ಹೀರೋ ಬಂದು ಡಬ್ಬಿಂಗ್ ಮಾಡಿಲ್ವಾ? ಬೇರೆ ಆರ್ಟಿಸ್ಟ್ಗಳು ಬಂದು ಡಬ್ಬಿಂಗ್ ಮಾಡಿಲ್ವಾ? ಅವಾಗ ಹೇಳಿದ್ರು ಅವ್ರು ಏನೋ ಬ್ಯುಸಿ ಅಂದರು ಅವ್ರ ಮ್ಯಾನೇಜರು. ಸೊ ಬ್ಯುಸಿ ಇರ್ಬೋದೇನೋ, ಬೇಡಪ್ಪ ಯಾಕೆ, ನಾನು ಕೇಳಿದೆ ಎಲ್ಲಿ ಬ್ಯುಸಿ ಇದ್ರೆ ಹೇಳಿ ಕಳ್ಸ್ಕೊತೀನಿ. ನಮಗೆಲ್ಲ ಕಡೆ ನಾವು ಇಡೀ ಭಾರತ ದೇಶದಲ್ಲಿ ಯಾವ ಡೈರೆಕ್ಟರ್ ಅಸೋಸಿಯೇಷನ್ ಬೇಕಾದ್ರೂ ಫೋನ್ ಮಾಡಿ ಐ ಆಮ್ ನಾಗಶೇಖರ್ ಅಂತಂದರೆ ಹಿಂಗಾಗಿದೆ ಅಂತಂದರೆ ಡೈರೆಕ್ಟರ್ ಸಹಾಯ ಮಾಡೇ ಮಾಡ್ತಾರೆ, ಯಾವುದೇ ಭಾಷೆ ಆಗಲಿ. ಸೊ ಆಮೇಲೆ ನಾವು 2-3 ಭಾಷೆಯಲ್ಲಿ ಸಿನಿಮಾ ಮಾಡಿದ್ದೀವಿ. ಸೊ ಹಾಗಾಗಿ ಗೊತ್ತಿದ್ದಾರೆ, ನಮ್ಗೆ ಜನ ಗೊತ್ತಿದ್ದಾರೆ, ಆಮೇಲೆ ನಮ್ಗೆ ಭಾಷೆ ಗೊತ್ತಿದೆ, ಕಮ್ಯುನಿಕೇಷನ್ ಗೊತ್ತಿದೆ. ಬಿಡಿಸ್ಕೊತೀನಿ, ಎಲ್ಲಿ ಬ್ಯುಸಿ ಇದ್ದೀರಾ ಹೇಳಿ ಅಂತ ಕೇಳಿದ್ರು ಹೇಳಲಿಲ್ಲ. ಓಕೆ, ಅವ್ರಿಗೇನು ಪ್ರಾಬ್ಲಮ್. ಇನ್ನೊಂದು ಆರೋಪ ಏನಂದ್ರೆ ನೀವು ಅವರಿಗೆ ಇನ್ಫಾರ್ಮ್ ಮಾಡಿಲ್ಲ ಅಂತ. ಅಂದ್ರೆ ಈಗ ಹೆಚ್ಚುವರಿ ದೃಶ್ಯಗಳನ್ನ ಸೇರಿಸಿ ರಿಲೀಸ್ ಮಾಡಿದೀರಾ ಅಂತ, ಅವಾಗ ಅವ್ರನ್ನ ನೀವು ಇನ್ಫಾರ್ಮ್ ಮಾಡಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಿದೆ. ಸೊ ಇದಕ್ಕೆ ಏನು ಹೇಳ್ತೀರಾ? ನೋಡಿ ಮೇಡಮ್, ಈಗ ಅವರಿಗೆ ಒಂದು ಮೆಸೇಜ್ ಕಳಿಸ್ದೆ, ಆಯಿತಾ? ಇದು ಯಾರು ಕಳಿಸಿದ್ದೀನಿ ಮೆಸೇಜ್ ಅಂತ ನೋಡಿ. ಈಗ ಸುಳ್ಳು ಹೇಳೋಕ್ಕೇನ್ಮ, ಯಾರಿಗೆ ಬೇಕಾದ್ರೂ ಹೇಳ್ಬೋದು ಸುಳ್ಳು. ಆಮೇಲೆ ನಮಗೆ ಸುಳ್ಳು ಹೇಳೋ ಅಗತ್ಯ ಇಲ್ಲ. ನಾವು ಸಿನಿಮಾ ಮಾಡೋದೇ ನಮ್ಮ ಕೆಲಸ. ನಾವು ಇನ್ಫಾರ್ಮ್ ಮಾಡದೇ ಇರ್ತೀವ? ವಿತೌಟ್ ಅವರ ಇದಿದ್ಲೇ ವಾಯ್ಸ್ ಇಲ್ಲದೆ ನೋಡಮ್ಮ, ಇಲ್ಲಿ ನೋಡಿ, ಆ ಮ್ಯಾನೇಜರ್ನ ಸಿಸ್ಟರ್ ಅಂತ ಕರಿತೀನಿ. ಹಾಯ್ ಸಿಸ್ಟರ್, planning the re-release of film Sanju Vets Geeta 2 with the added footage of 21 minutes on 23rd May. ಇದಕ್ಕೂ ಮುಂಚೆ 23rd May ಅಂತ ಫಿಕ್ಸ್ ಆಗಿರುತ್ತೆ. ಆಲ್ ಓವರ್ ದ ವರ್ಲ್ಡ್. ರಿಕ್ವೈರ್ಮೆಂಟ್ಸ್ ಫ್ರಮ್ ರಚಿತ್. ನಾನು ರಚಿತ್ ಅಂತಲೂ ಕರೆಯಲ್ಲ ಅವ್ರನ್ನ, ರಚಿತ್ ಅಂತಲೇ ಕರೆಯೋದು ಗೌರವದಿಂದ. ರಿಕ್ವೈರ್ಮೆಂಟ್ಸ್ ಫ್ರಮ್ ರಚಿತ್ ಸೈಡ್. ಡಬ್ಬಿಂಗ್ ಆಫ್ ಆ್ಯಡೆಡ್ 5 scenes. ಇದೆಯಾ? ಯಾರು ಕಳಿಸಿದ್ದೀನಿ ನೋಡಿ ಮೆಸೇಜ್ ಮೇಲ್ಗಡೆ, ಅರ್ಚನಾ ಅಂತಿಲ್ವಾ? ಮ್ಯಾನೇಜರು. ಆಮೇಲೆ ಎಲ್ಲಿದೆ ನೋಡಿ, for promotional activities required are presence in Maja Talkies on 13th May, presence in 3 fiction shows on Zee, our presence on Shivraj Kumar sir's special screening, our presence on Siddaramaiah sir's screening, pre-release event Hubli. Please communicate with Rachit and confirm me. Definitely required our support. Thank you. Iದೇನು ಮೆಸೇಜ್ ಆಯಿತು? ಅಲ್ಲಮ್ಮ, ಕಮ್ಯುನಿಕೇಟ್ ಮಾಡದೇ ಇರೋಷ್ಟು ಪೆದ್ರ ನಾವು.
ಸಡನ್ನಾಗಿ ಬಂದ್ಬಿಟ್ಟು ಫೋನ್ ಮಾಡಿ ಈ ಬಂದ್ಬಿಡಿ ಅನ್ನೋಕ್ಕೆ ಸಿ ಇಸ್ ಎ ಬಿಗ್ ಆ್ಯಕ್ಟ್ರೆಸ್, ಸಿ ಇಸ್ ಎ ಸ್ಟಾರ್. ನಮಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಸಿನಿಮಾ ಮಾಡೋದೇ ನಮ್ಮ ಕೆಲಸ. ಐ ಆಮ್ ಎ ಪ್ರೊಫೆಷ್ನಲ್. ನಾನು ಯಾವುದೋ ಒಂದು ಸಿನಿಮಾ ಮಾಡೋಕೆ ಹೋಗಿ ಬಂದೆ, 11ನೇ ಸಿನಿಮಾ ನಂದಿದ್ದು. ನಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇದೆ. ಮುಂಚೆ ಇನ್ಫಾರ್ಮ್ ಮಾಡಬೇಕು, ಡೇಟ್ ಮುಂಚೆ 3 ತಿಂಗಳು ಮುಂಚೆ ಇನ್ಫಾರ್ಮ್ ಮಾಡಿ, 2 ತಿಂಗಳು ಮುಂಚೆ ಇನ್ಫಾರ್ಮ್ ಮಾಡಿ ಡೇಟ್ ತೊಗೊಂಡು ಸಿನಿಮಾ ಮಾಡೋರಿಗೆ ಗೊತ್ತಿಲ್ವಾ? ಈಗ ರಮ್ಯವ್ರದ್ದು ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಅದು ಶುರು ಮಾಡೋದು ನಾನು ನವಂಬರ್ ಡಿಸೆಂಬರ್. ಈಗ ಡೇಟ್ ಡಿಸ್ಕಷನ್ ನಡೀತಾ ಇದೆ. ಸೊ ಹಾಗೆ ಡೋಂಟ್ ಲೈ. ಜನಗಳನ್ನ ನೀವು ಬ್ಲಫ್ ಮಾಡಬೇಡಿ. ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಓಪನ್ ಮಾಡಿದ್ರೆ ಮರ್ಯಾದೆ ಹೋಗ್ಬಿಡುತ್ತೆ. ನಾವು ಈ ಕ್ಷಣಕ್ಕೂ ರಚಿತಾ ಅವ್ರಿಗೆ ಮರ್ಯಾದೆ ಕೊಡ್ತಾ ಇದ್ದೀವಿ. ನಾಳೆನೂ ನಾನು ಮರ್ಯಾದೆ ಕೊಡ್ತೀನಿ. ಐ ಲೈಕ್ ಹರ್ ಆಸ್ ಎ ಪರ್ಸನ್, ಹ್ಯೂಮ್ಯಾನ್, ಗುಡ್ ಹ್ಯೂಮನ್ ಬೀಯಿಂಗ್. ನಾಳೆ ನನ್ನ ಲೈಫ್ ಪೂರ್ತಿ ರೆಸ್ಪೆಕ್ಟ್ ಮಾಡ್ತೀನಿ ನಾನು. ಬಿಕಾಸ್ ನಾನು ಅವ್ರ ಮನೇಲಿ ಅವ್ರ ತಾಯಿ ಅನ್ನ ಹಾಕಿದ್ದಾರೆ. ನಾವು ಅವರು ಸಂತೋಷವಾಗಿ ಕಾಲ ಕಳೆದಿದ್ದೀವಿ, ಶೂಟಿಂಗಲ್ಲಿ ನಕ್ಕಿದ್ದೀವಿ, ಅದೆಲ್ಲವೂ ಇದೆ. ನಾನು ಅದನ್ನೇ ಅವ್ರ ಮ್ಯಾನೇಜರ್ಗೆ ಹೇಳಿದೆ, ನೋಡಿ ನಾನು ಪ್ರಯತ್ನ ಮಾಡಿದ್ದೀನಿ, ಚೇಂಬರ್ಗೆ ಮನವಿ ಮಾಡಿದ್ದೀನಿ, ರಾಕ್ಲೈನ್ ಸರ್ ಹತ್ರ ಹೇಳಿಸಿದ್ದೀನಿ, ಸೂರಪ್ಪ ಅವ್ರ ಹತ್ರ ಮಾತಾಡಿಸಿದ್ದೀನಿ. ಇಷ್ಟೆಲ್ಲ ಮಾಡಿದ್ಮೇಲೂ ನೀವು 2 ದಿನ ನೀವು ಬರದೆ, 2 ದಿನ ಬನ್ನಿ ಸಾಕು. ಶಿವಣ್ಣ ಅವರು ಬರ್ದಾಗ ಒಂದಿನ ನಿಮ್ಮ ಚಾನಲ್ಗಳಿಗೆ ಕಳಿಸ್ಬಿಡ್ತೀವಿ, ನಿಮ್ಮ ಮನೆ ಹತ್ರ ಚಾನಲ್ಗಳು ಕಳಿಸ್ಬಿಡ್ತೀನಿ, ಅವ್ರಿಗೆ ಇನ್ನೊಂದು ಇಂಟ್ರ್ಯೂ ಕೊಟ್ಬಿಡಿ. ಸಾಧ್ಯ ಆದರೆ ಥಿಯೇಟ್ರಿಗೆ ಬನ್ನಿ, ಇಲ್ಲಾಂದ್ರೆ ಬಿಟ್ಬಿಡಿ. 2 ದಿನ ಏನಾದರೂ ಮಾಡಿಕೊಡಿ. ಇದು ಮಾಡದೆ ಹೋದರೆ ನನಗೆ ಪ್ರೆಷರ್ ಇರ್ತದೆ. ಕೊನೆಗೆ ನನ್ನ ನಿರ್ಮಾಪಕನ ಉಳಿಸ್ಕೊಳ್ಳೋದು ಜವಾಬ್ದಾರಿ ನನಗಿದ್ದೇ ಇರ್ತದೆ. ಸೊ ನಾನು ಒಂದು ಪೇಷನ್ಸ್ ಮಿತಿಮೀರಿದಾಗ ಚೇಂಬರ್ಗೆ ಮುಂಚೆ ಮನವಿ ಮಾಡಿದ್ದೀನಿ, ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಕಂಪ್ಲೇಂಟ್ ಮಾಡಿ ರಚಿತಾ ಬಗ್ಗೆ ಮಾತಾಡಬೇಕಾಗತ್ತೆ. ಆ ಸ್ಥಿತಿಲಿ ನಾನು ತಂದು ನಿಲ್ಲಿಸ್ಬೇಡಿ ಅಂತ ಅವ್ರ ಇಬ್ಬರು ಮ್ಯಾನೇಜರ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ನಾನೇ ಕ್ಯಾಸ್ಟ್ ಮಾಡಿ, ನಾನು ಸಂಭಾವನೆ ಕೊಡಿಸಿ, ನಾನು ಆಯ್ಕೆ ಮಾಡಿ, ಪುನಃ ನಾನು ಆಯ್ಕೆ ಮಾಡಿದ ಹುಡುಗಿ ಮೇಲೆ ನಾನು ಕಂಪ್ಲೇಂಟ್ ಮಾಡೋದಿದೆಯಲ್ಲ ನನಗೆ ಅಸಹ್ಯ. ನಾನು ಲೈಫಲ್ಲಿ ಯಾವತ್ತೂ ಇದು ಮಾಡಿಲ್ಲ. ಒಂದು ಹೆಣ್ಣು ಮಗುನ ಇಟ್ಕೊಂಡು ಒಂದು ಹುಡುಗಿ ಜೊತೆ ಹೋರಾಟ ಮಾಡೋದು ನನಗೇನಿದೆ. ಹೋರಾಟ ಮಾಡೋದಿದ್ದು ಏನಿದ್ರು ನಾವು ಅದು ನಮ್ಮ ಸ್ಟೈಲ್ ಬೇರೆ, ಹೋರಾಟ ನಾವು ಮಾಡ್ತೀವಿ. ನೀವು ಬರದೇ ಇದ್ದಾಗ ನನಗೆ ಇದು ವಿಧಿಲ್ಲ ಅನ್ನೋ ಸ್ಥಿತಿ ಆಗುತ್ತೆ. ಇಲ್ಲಿಗೆ ತಂದು ನಿಲ್ಲಿಸ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಇಬ್ಬರು ಮ್ಯಾನೇಜರ್ನು. ಬಟ್ ರಚಿತಾ ಅವರು ಅವರಿಬ್ಬರು ಮ್ಯಾನೇಜರು ದೇ ಬ್ರಾಟ್ ಮೀ ಹಿಯರ್. ಈ ಥರ ಮಾತಾಡೋಕೆ ನಂಗೆ ತುಂಬ ಅಸಹ್ಯ ಅನಿಸುತ್ತೆ, ನೋವಾಗುತ್ತೆ. ಇವಾಗ ಸಂಭಾವನೆ ವಿಚಾರದಲ್ಲಿ ಏನಾದ್ರು ಗೊಂದಲ ಏನಾದ್ರು ಇದೆಯಾ ಸರ್? ರಚಿತಾ ರಾಮ್ಗಿರ್ಬೋದು ಅಥವಾ ಈ ಸಿನಿಮಾದ ಪ್ರೊಡ್ಯೂಸರ್ಗೆ ಏನಾದ್ರು ಸಂಭಾವನೆ ವಿಚಾರದಲ್ಲಿ ಗೊಂದಲ ಏನಾದ್ರು ಇದೆಯಾ ಅಂತ? ಮೇಡಮ್, ಗೊಂದಲ ಇದ್ದಿದ್ರೆ ಈಗ ನನಗೆ ಹೆಂಗೆ ಚೇಂಬರ್ ಇದೆ ಅವ್ರಿಗಿದೆ ಅಲ್ವಾ, ನನಗೆ ಹೆಂಗೆ ಕಲಾವಿದರ ಸಂಘ ಇದೆ ಹಂಗೆ ಅವ್ರಿಗೂ ಇದೆ ಅಲ್ವಾ, ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ಲ. ಈಗ ರಾಕ್ಲೈನ್ ಸರ್ ಫೋನ್ ಮಾಡಿದಾಗ ಕಲಾವಿದರ ಸಂಘದ ಕಾರ್ಯದರ್ಶಿ ಈಸ್ ದಿ ಫಿಲ್ಮ್ ಆಕ್ಟರ್ಸ್ ಅಸೋಸಿಯೇಷನ್ ಸೆಕ್ರೆಟರಿ, ಅವ್ರು ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ಲ. ಹೆಂಗೆ ಸರ್ ನಾನು ನೀವು ಹೆಂಗೆ ಹೇಳ್ತಾ ಇದ್ದೀರಾ ಹೋಗಿ ಅಂತ ನನಗೆ ರೆಮ್ಯುನರೇಷನ್ ಬರಬೇಕು ಸರ್, ಕೊಡಿಸಿ ಸರ್ ಅಂತ ಕೇಳ್ಬೋದಾಗಿತ್ತಲ್ಲ. ಚೇಂಬರ್ ಇತ್ತಲ್ಲ, ಕೇಳ್ಬೋದು. ಚೇಂಬರ್ ಕೇಳಿದಾಗ ಹೇಳ್ಬೋದಾಗಿತ್ತಲ್ಲ, ನಂಗೆ ರೆಮ್ಯುನರೇಷನ್ ಬಂದಿಲ್ಲ ಕೊಡಿಸಿ ಅಂತ. ನೋಡಿ, ಅವರಿಗೆ ಸಲ್ಲಬೇಕಾದ ಸಂಭಾವನೆ, ಅವ್ರಿಗೆ ಸಲ್ಲಬೇಕಾದ ಗೌರವ ಎಲ್ಲವೂ ಅವ್ರಿಗೆ ಏನೇನು ಸಲ್ಲಬೇಕು ಎಲ್ಲವೂ ಅವರಿಗೆ ನಾವು ಸಲ್ಲಿಸಿದ್ದೇವೆ, ತಲುಪಿಸಿದ್ದೇವೆ. ಆದರೆ ಈ ಸಾರಿ ಅವರು ಪ್ರಚಾರಕ್ಕೆ ಬರದೆ ಮಾಡಿರೋದು ಮಿಸ್ಟೇಕು. ಆಮೇಲೆ ಅವರು ಫ್ಯಾನ್ಸ್ ಪೇಜಲ್ಲಿ ಹಾಕ್ಸ್ತಾ ಇದ್ದಾರೆ, ಇನ್ನೇನೋ ಬೇಕು ನಿಮಗೆ, ಇನ್ನೇನೋ ಬೇಕು ಅಂತ. ನಾನು ಮಾಡಿರೋ ಸಿನಿಮಾನೇ ಅದು, ಸುದೀಪ್ ಅವ್ರದ್ದು ಮಾಣಿಕ್ಯ ಅಂತ. ಅವ್ರದ್ದು ಯಾವುದೋ ಹಳೇದು ಈ ಜನವರಿ 10ಕ್ಕೆ ರಿಲೀಸ್ ಮುಂಚೆ ಬಂದಿದ್ರಲ್ಲ, ಆ ಶೂಟಿಂಗ್ ಸ್ಪಾಟ್ ಎಲ್ಲ ಪ್ರೆಸ್ ಮೀಟ್ ಮಾಡಿದ್ದು, ಕುಂಬಳಕಾಯಿ ಪ್ರೆಸ್ ಮೀಟ್ ಮಾಡಿದ್ದು, ಲಾಂಚ್ ಮಾಡಿದ್ದು, ಆಡಿಯೋ ಲಾಂಚ್ ಮಾಡಿದ್ದು, ಅದೆಲ್ಲ ವೀಡಿಯೋ ಕೊಂಡು ನಾವು ಹೋಗಿದ್ದೀವಿ. ಆಮೇಲೆ ಮೊನ್ನೆ ಜನವರಿ 10ಕ್ಕೆ ಪ್ರೀ ರಿಲೀಸ್ ಇವೆಂಟು, ಒಂದು ಯೂಟ್ಯೂಬರ್ಸ್ ಮೀಟಿಗೆ ಬಂದಿದ್ರೆ 2 ದಿನ, ಅದೆಲ್ಲ ಹಾಕ್ಬಿಟ್ಟು ನಾವು ಹೋಗಿದ್ದೀವಿ. ನಾಗಶೇಖರ್ ಇಸ್ ಅ ಫೂಲ್, ಸಿಲ್ ಕೂತ್ಕೊಂಡು ರಚಿತಾರಾಮ್ ಅವ್ರು ಬಂದಿಲ್ಲ ಅಂತ ಚೇಂಬರ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತೆಲ್ಲ ಹಾಕ್ಸ್ತಾ ಇದ್ದಾರೆ. ನಾಗಶೇಖರ್ ಇಸ್ ನಾಟ್ ಎ ಫೂಲ್. ಯು ಆರ್ ಫೂಲಿಂಗ್ ಪೀಪಲ್, ಡೋಂಟ್ ಡೂ ದ್ಯಾಟ್, ದೆನ್ ಯು ವಿಲ್ ಬಿಕಮ್ ಫೂಲ್ಸ್. ಯಾವತ್ತು ಜನನ ಮಿಸ್ಗೈಡ್ ಮಾಡಬಾರ್ದು. ಈಗ ನಾನು ಮಾಡ್ಬೋದು ಮೇಡಮ್. ಈಗ ಒಂದು ಸಿನಿಮಾ ಎಡಿಟ್ ಮಾಡೋನಿಗೆ ಆ ವಿಡಿಯೋ ಎಡಿಟ್ ಮಾಡೋದು ಎಷ್ಟು ಕಷ್ಟನಾ ಮೇಡಮ್? ಇವರೆಲ್ಲ ಎಡಿಟಿಂಗ್ ಇವತ್ತು ಕಲ್ತಿದ್ದಾರೆ. ನಾನು 25 ವರ್ಷದಿಂದನೇ ಕಲ್ತಿದ್ದೀನಿ ಎಡಿಟಿಂಗು. ನೆಗೆಟಿವ್ ರೀಲ್ ಇತ್ತಲ್ಲ, ರೀಲಿಂದ ಎಡಿಟಿಂಗ್ ಮಾಡ್ಕೊಂಬಂದವ್ರು ನಾವು. ನಾನು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಐ ಆಮ್ ನಾಟ್ ಎ ಫೂಲ್. ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಸಮಯನೂ ನನ್ನ ಹತ್ರ ಇಲ್ಲ. ನಾನು ಅದನ್ನು ಮಾಡೋದು ಇಲ್ಲ. ನಾನು ಮಿಸ್ಗೈಡ್ ಮಾಡಲ್ಲ ಜನನ. ಈಗಲೂ ನಾನು ಕೇಳ್ತಿದ್ದೆ ರಚಿತಾ ಅವ್ರನ್ನ, ರಚಿತಾ ಅವ್ರೆ ನೀವು ಯಾಕೆ ಬರ್ತಾ ಇಲ್ಲ? ನೀವು ಬನ್ನಿ ಅಂತ ಕರೀತಾ ಇಲ್ಲ, ನೀವು ಮತ್ತೆ ಪ್ರಮೋಷನ್ಗೆ ಬನ್ನಿ. ನೋ, ಸಿನಿಮಾ ಜನಮಾನಸದಲ್ಲಿದೆ, ಸಿನಿಮಾನ ಜನ ಇಷ್ಟಪಟ್ಟಿದ್ದಾರೆ, ಸಿನಿಮಾನ ಮೆಚ್ತಾ ಇದ್ದಾರೆ, ಸಿನಿಮಾ ನಡೀತಾ ಇದೆ, ಥಿಯೇಟರ್ಸಲ್ಲಿ ಹೋಗ್ತಾ ಇದೆ, ಜನ ಅದನ್ನು ತಗೊಂಡೋಗ್ತಾರೆ ಮುಂದಕ್ಕೆ. ನಾನು ಕೇಳ್ತಾ ಇರೋದು, ಇಷ್ಟು ದಿನ ಯಾಕೆ ಬರಲಿಲ್ಲ ನೀವು? ತಪ್ಪೇನಾಗಿದೆ? ನಾಗಶೇಖರನ್ ತಪ್ಪಾಗಿದೆಯಾ? ನಿರ್ಮಾಪಕರಿಂದ ತಪ್ಪಾಗಿದೆಯಾ? ಬೇರೆ ಯಾರಿಂದ ನಾವು ತಪ್ಪಾಗಿದೆಯಾ? ಇಲ್ಲ, ನಿಮ್ಮಿಂದ ನೀವೇ ತಪ್ಪು ಮಾಡಿದ್ದೀರಾ. ಆ ಸ್ಪಷ್ಟನೆ ನನ್ನ ಆಡಿಯನ್ಸ್ ಕೇಳ್ತಾ ಇದ್ದಾರೆ. ಹೋದ ಕಡೆ ಇಲ್ಲ ಯಾಕೆ ರಚಿತಾ ಅವ್ರು ಬರ್ತಿಲ್ಲ ಅಂತ ಪತ್ರಕರ್ತರು ಕೇಳ್ತಾ ಇದ್ದಾರೆ, ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ. ಅವರೆಲ್ಲರಿಗೂ ನೀವು ಚೇಂಬರಲ್ಲಿ ಕೂತ್ಕೊಂಡು ಸ್ಪಷ್ಟನೆ ಕೊಡಿ ಏನಾಗಿದೆ ಅಂತ. ತಪ್ಪು ನಂದ?
ತಪ್ಪು ನಂದಿದ್ರೆ ಚೇಂಬರ್ ಏನು ಹೇಳುತ್ತೆ, ಎಂಥ ಕಠಿಣ ಶಿಕ್ಷೆ ಆದರೂ ಪರವಾಗಿಲ್ಲ, ನಾನು ತಗೊಳಕ್ಕೆ ರೆಡಿ. ತಪ್ಪು ನೀವೇ ಮಾಡಿದ್ದೀರಾ, ಚೇಂಬರ್ ಏನು ಶಿಕ್ಷೆ ಕೊಡುತ್ತೆ ನೀವು ಅನುಭವಿಸಿ. ಇಷ್ಟೇ ನಾನು ಕೇಳ್ತಿರೋದು. ಸರ್ ಇವಾಗ ರಚಿತಾರಾಮ್ ಅವರು ಪ್ರಮೋಷನ್ಗೆ ಬರೋದು ಏನಾದ್ರು ಎಫೆಕ್ಟ್ ಆಗ್ತಾ ಇದೆ ನಿಮ್ಮ ಸಿನಿಮಾಗೆ? ಅಲ್ಲ, ಖಂಡಿತ ಆಗುತ್ತೆ. ಈಗ ಏನಾಗುತ್ತೆ, ಈಗ 3ನೇ ವಾರ ಈಗ ನಮ್ಮದು ಫ್ಯಾಮಿಲಿ ಬರುವಂಥ ಸಿನಿಮಾ, ಇಡೀ ಫ್ಯಾಮಿಲಿ ಹೆಣ್ಣು ಮಕ್ಕಳು ನೋಡುವಂಥ ಸಿನಿಮಾ, ಹೆಣ್ಣು ಮಕ್ಕಳ ಬಗ್ಗೆ ಹೆಣ್ಣು ಮಕ್ಕಳ ಸಬಲತೆಯ ಬಗ್ಗೆ ತೆಗೆದಿರೋ ಸಿನಿಮಾ, ಹೆಣ್ಣು ಮಕ್ಕಳು ಎಷ್ಟು ಸ್ಟ್ರಾಂಗ್ ಇರಬೇಕು ಅಂತ ಮಾಡಿರೋ ಸಿನಿಮಾ. ಸೊ ಒಂದು ದೇಶೀಯ ಸಿನಿಮಾ. ಈ ಸಿನಿಮಾಗೆ ಹೆಣ್ಣು ಮಕ್ಕಳು ಬರೋದೇ 3ನೇ ವಾರದಿಂದ 2ನೇ ವಾರದಿಂದ. ಆ ಸಮಯದಲ್ಲಿ ಒಂದು ಹೆಣ್ಣು ಈ ಥರ ಇದೆ, ಈ ನಾಯಕಿ, ಸಿನಿಮಾದ ನಾಯಕಿ ಹೇಳಿದ್ರೆ ಫ್ಯಾಮಿಲಿ ಇನ್ನೂ ಪ್ರವೋಕ್ ಆಗ್ತಾರೆ, ಕಲೆಕ್ಷನ್ಸ್ ಜಾಸ್ತಿ ಬರುತ್ತೆ. ನಿಮಗೆ 2.1 ಮಿಲಿಯನ್ ಫಾಲೋವರ್ ಇದ್ದಾರಲ್ಲ, ಅವರಲ್ಲಿ ಅರ್ಧ ಬಂದರೆ ಸಾಕಲ್ವಾ? ಅದಕ್ಕೆ ತಾನೇ ನಿಮ್ಮನ್ನ ಪಾಪ್ಯುಲರ್ ಅನ್ನೋದು, ನಿಮ್ಮನ್ನು ಹಾಕೊಂಡಿರೋದು. ಬರಬೇಕಲ್ವ, ನೀವು ಹೇಳ್ಬೇಕಲ್ವ, ನೀವು ಮಾಡಬೇಕಲ್ವ, ನಮ್ಮ ಧರ್ಮ ಅಲ್ವಾ? ಇವಾಗ ನಿನ್ನೆ ಕೂಡ ಅವ್ರ ಮೇಲೆ ಇನ್ನೊಂದು ಆರೋಪ ಆಯ್ತು. ಇವಾಗ ವಿಜಯಲಕ್ಷ್ಮಿ ನಿರ್ಮಾಪಕಿ ಅವ್ರ ಮೇಲೆ ಅವರು ಅಡ್ವಾನ್ಸ್ ತಗೊಂಡು ಸಿನಿಮಾ ಶೂಟಿಂಗ್ಗೆ ಬಂದಿಲ್ಲ ಅನ್ನೋ ಆರೋಪ ಕೇಳಿ ಬಂತು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನನಗೆ ಬೇರೆಯವ್ರ ವಿಚಾರಕ್ಕೆ ನಾನು ಯಾವತ್ತೂ ಹೋಗಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅದನ್ನು ನೋಡ್ಕೊಳ್ಳೋದಕ್ಕೆ ನಮ್ಮ ಹಿರಿಯರಿದ್ದಾರೆ, ಚೇಂಬರ್ ಇದೆ, ಅದು ಅವ್ರು ನೋಡ್ಕೊಂತಾರೆ. ಪ್ರತಿಯೊಬ್ಬರ ಸಮಸ್ಯೆನೂ ಸಾಲ್ವ್ ಮಾಡೋದು ಅವರು, ಚೇಂಬರು. ನಾನು ನನ್ನ ಸಮಸ್ಯೆ ಸಾಲ್ವ್ ಆದ್ರೂ ಸಾಕು ಅಂತ ಕೂತಿದ್ದೀನಿ. ಇವಾಗ ನಿಮ್ಮ ಸಂಜು ವೆಡ್ಸ್ ಗೀತಾ 2 ಸಿನಿಮಾದಲ್ಲಿ ಇನ್ನೋರ್ವ ನಾಯಕ ನಟಿ ಕೂಡ ಇದ್ದಾರೆ, ರಾಗಿಣಿ. ಅವರನ್ನು ಕೂಡ ನೀವು ಪ್ರಮೋಷನ್ಗೆ ಕರೆದಿಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತೀವಿ. ಇದಕ್ಕೇನು ಹೇಳ್ತೀರಾ? ಈಗ ಏನಾಗುತ್ತೆ, ಮೇನ್ ಹೀರೋಯಿನ್ನೇ ಬರದೆ ಅವ್ರಿಗೆ ಎಷ್ಟು ಪೇರೆ ಕ್ಯಾಮಿಯೋ ರೋಲ್ ಮಾಡೋದು, ಕ್ಯಾಮಿಯೋ ರೋಲ್ ಮಾಡೋರನ್ನ ಕರೆದು ಕೂರಿಸ್ಕೊಂಡ್ರೆ ಏನಂತೀರ ನೀವೇ? ಇಲ್ಲ ಅವ್ರೇನಂತಾರೆ ಕರೆದ್ರೆ? ಆಮೇಲೆ ನಾನೇನು ಮಾಡಿದೆ, ಯಾವಾಗ ರಚಿತ್ ಅವ್ರಿಗೆ ಫುಲ್ಲು ಪೇಮೆಂಟ್ ಹೋಗಿನೂ ಬಂದಿಲ್ಲ, ನಾನೇನು ಮಾಡಿದೆ, ಎಲ್ಲ ಆರ್ಟಿಸ್ಟ್ಗಳಿಗೇನು ಪೇಮೆಂಟ್ ಪೆಂಡಿಂಗ್ ಇತ್ತಲ್ಲ ಅದೆಲ್ಲ ನನಗೆ ಇಟ್ಟೆ. ನೀವು ಪ್ರಮೋಷನ್ಗೆ ಕನ್ಫರ್ಮೇಷನ್ ಕೊಡಿ, ನನಗೆ ಇಂತಿಂಥ ಡೇಟ್ ಬೇಕು, ಕನ್ಫರ್ಮೇಷನ್ ಓವರ್ ಮೆಸೇಜ್ ಕೊಡಿ, ನಿಮ್ಮ ಮ್ಯಾನೇಜರ್ ಕಳಿಸಿ, ನಿಮ್ಮ ಪೇಮೆಂಟ್ ತಗೊಂಡೋಗಿ. ಈ ಥರದ ಟ್ರಿಕ್ನು ಯೂಸ್ ಮಾಡಿದೆ, ಅದೂ ವರ್ಕ್ ಆಗಲಿಲ್ಲ. ಸೊ ಈಗ ಮೇನ್ ಪಿಲ್ಲರೇ ಇಲ್ಲದೆ ಹೋದರೆ ಬಾಕಿ ಯಾರಿಗೂ ಆಸಕ್ತಿ ಇರಲ್ಲ. ಅಯ್ಯೋ ಹೀರೋಯಿನ್ನೇ ಹೋಯ್ತಲ್ಲ, ನಾವ್ಯಾಕೆ ಬರೋಣ ಹುಡುಗರು ಅಂತಾರೆ. ಸೊ ಹಂಗಾಯ್ತದು. ಹಂಗಾಗಿ ನನಗೆ ಸಂಪೂರ್ಣವಾಗಿ ಒಂದು 4 ಚಕ್ರದ ಗಾಡಿಲಿ ಒಂದು ಚಕ್ರನೇ ಕಳಿಸ್ಕೊಂಡಂಗಾಯ್ತು. ಇವಾಗ ಸರ್ ಸ್ಟಾರ್ಟಿಂಗ್ ಇಂದಲೇ ಸಂಜು ವೆಡ್ಸ್ ಗೀತಾ 2 ಸಿನಿಮಾಗೆ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಇದೆ ಸರ್. ಸೊ ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಮಗೆ? ನೋಡಿ, ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ನೋಡಿದ್ದೀವಿ. ಏನಾಯ್ತು, ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣ ನನ್ನ ಕ್ಲಾಸ್ಮೇಟ್ ಒಬ್ಬ ಮಾಪಿಗೌಡ ಅಂತ. ಮಾಪಿಗೌಡ ಇಸ್ ಮೈ ಇಂಜಿನಿಯರಿಂಗ್ ಕ್ಲಾಸ್ಮೇಟ್. ಈಗ ಇದಾರಲ್ಲ ಚಲರಾಜ್ ಕುಮಾರ್ ಅವರು ನನ್ನ ಇಂಜಿನಿಯರಿಂಗ್ ಬ್ಯಾಚ್ಮೇಟ್. ಅವರಿಬ್ಬರು ಪ್ರೊಡಕ್ಷನ್ ಮಾಡೋದು, ನಾನು ಹೀರೋ ಆಗೋದು, ಶ್ರೀನಗರ ಕಟ್ಟಿ ಅವ್ರು ಹೀರೋ ಆಗೋದು, ನಾನು ಡೈರೆಕ್ಷನ್ ಮಾಡೋದು ಅಂತಿತ್ತು. ಆ ಮಾಪಿಗೌಡರು ಅನ್ನೋರು 2.5 ವರ್ಷ ಹಾಸ್ಪಿಟಲ್ ಇದ್ರು. ಮಧುರವರು ಮಲ್ಟಿ ಆರ್ಗನ್ಸ್ ಫೇಲ್ಯೂರ್ ಆಗೋಯ್ತು. ನನ್ನ ಹತ್ರ ಬಂದರು, ತುಂಬ ಆಸ್ತಿವಂತರು. ಎಷ್ಟು ಆಸ್ತಿ ಹೋದ್ರೂ ಪರವಾಗಿಲ್ಲ, ಕಾರಣ ನಾನು ಸಾವಿನ ಗೆದ್ದು ಬಂದಿದ್ದೀನಿ. ನಾನು ಹೆಸರು ಮಾಡಬೇಕು ಅಂದರೆ ಪ್ರೊಡ್ಯೂಸರ್ ಆಗಬೇಕು, ನೀನು ನನಗೆ ಡೈರೆಕ್ಷನ್ ಮಾಡಿಕೊಡು ಅಂತ ಬಂದರು. ಅವ್ರ ಜೊತೆಗೆ ಕುಮಾರ್ ಅವ್ರನ್ನೂ ಕರ್ಕೊಬಂದರು. ಸಿನಿಮಾ ಪೂಜೆ ಮಾಡಿದ್ವಿ. ಸಿನಿಮಾ ಇನ್ನೂ ಶೂಟಿಂಗ್ ಶುರುವಾಗಿಲ್ಲ. ಮೈಸೂರು ರೋಡಲ್ಲಿ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ರು. 2.5 ವರ್ಷ ಹಾಸ್ಪಿಟಲ್ ಇದ್ದ ವ್ಯಕ್ತಿ ಮೈಸೂರು ಸುಮ್ಮನೆ ಹಿಂಗಂದಿದ್ದು ಡಬ್ಬದ ಸತ್ತೋಗ್ಬಿಟ್ರು. ಸೊ ಅಲ್ಲಿಂದ ಸಮಸ್ಯೆಗಳು ಶುರುವಾಯಿತು. ಏನೇ ಸಮಸ್ಯೆ ಬಂದ್ರು God has given me strength to chase and face everything. I'm very ನಂಗಂತರ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲೋ ಓದ್ತಿದ್ದೆ, ಈಗ ಒಂದು ಸಿನಿಮಾ ಡೈರೆಕ್ಟ್ರು ಯಾರು ಒಳ್ಳೆ ಚಾಲೆಂಜಿಂಗ್ ರೋಲ್ ಕೊಡ್ತಾನೆ, ಯಾರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅವ್ರಿಗೆ ಕೊಡ್ತಾನೆ. ಅವ್ರು ತುಂಬ ಚೆನ್ನಾಗಿ ಕಷ್ಟಪಟ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆಮೇಲೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಮೇಲೆ ಸಿನಿಮಾ ಹಿಟ್ಟಾಗುತ್ತೆ. ಹಿಟ್ಟಾದ್ಮೇಲೆ ಅವ್ರಿಗೆ ಅವಾರ್ಡು ರಿವಾರ್ಡು ಎಲ್ಲ ಸಿಗುತ್ತೆ. ದೆನ್ ಡೈರೆಕ್ಟ್ ವಿಲ್ ಬಿ ಹ್ಯಾಪಿ. ಹಾಗೆ ಈ ದೇವರು ಅನ್ನೋನು ಒಬ್ಬ ಡೈರೆಕ್ಟ್ರು, ಅವನು ತುಂಬ ಚಾಲೆಂಜಿಂಗ್ ರೋಲ್ನ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ಒಬ್ಬ ಆ್ಯಕ್ಟ್ರ್ ನೋಡ್ತಾ ಇರ್ತಾನೆ. ಹಿ ಹ್ಯಾಸ್ ಫೌಂಡ್ ಮೀ. ಸೊ ನನಗೆ ಎಲ್ಲ ಚಾಲೆಂಜಸ್ ಕೊಡ್ತಾ ಇರ್ತಾನೆ. ಸೊ ಐ ವಾಂಟ್ ಹಿಮ್ ಟು ಬಿ ಹ್ಯಾಪಿ. ಐ ಆಮ್ ಪರ್ಫಾರ್ಮಿಂಗ್ ಬೆಟರ್, ಹಿ ಈಸ್ ಎಂಜಾಯಿಂಗ್ ಇಟ್. ಸೊ ಡೌನ್ ದ ಲೈನ್ ಆ ಪರ್ಫಾರ್ಮೆನ್ಸ್ಗೆ ಅವಾರ್ಡು ರಿವಾರ್ಡು ಸಿಗ್ಬೋದು. ಲೆಟ್ಸ್ ಪ್ರೇ ಗುಡ್ ಫಾರ್. ಓಕೆ ಸರ್, ಇವಾಗ ಮಲ್ಟಿಪ್ಲೆಕ್ಸ್ನಲ್ಲಿ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಕೊಡ್ತಾ ಇಲ್ಲ ಅನ್ನುವಂಥ ಕೂಗು ಕೇಳಿ ಬರ್ತಿದೆ. ಸೊ ನಿಮ್ಮ ಸಿನಿಮಾಗೂ ಅದೇ ರೀತಿ ತೊಂದರೆ ಏನಾರು ಆಗಿದೆಯಾ? ಇಲ್ಲ, ಇವಾಗ ತಾನೇ ನನ್ನ ಫೋನ್ ಬಂತು. ಪ್ರೊಡ್ಯೂಸರ್ ಹೇಳ್ತಾ ಇದ್ರು ನಮ್ದು ಶೋ ಏನೋ 1 ಶೋ 2 ಶೋ ಕೊಟ್ಟಿದ್ದಾರಂತೆ ನೋಡಿ ಅಂತ. ಸೊ ನಾನೀಗ ಅಲ್ಲಿ ಟಾಕ್ ಟು ಡಿಸ್ಟ್ರಿಬ್ಯೂಟರ್, ಆ ಥರ ಏನಿದ್ರೆ ಆಗಿದ್ರೆ ನೋಡೋಣ ಏನು ಕಾರಣಕ್ಕಾಗಿದೆ, ಅದಕ್ಕೇನು ಹೋರಾಟ ಮಾಡಬೇಕು. ಖಂಡಿತ ಇಲ್ಲಿಲ್ವಾ, ವಾಟ್ ಎವರ್ ಕಮ್ಸ್ ಲೆಟ್ಸ್ ಚೇಸ್ ಅಂಡ್ ಫೇಸ್ ಇಟ್ ಅಲ್ವಾ? ಓಕೆ, ನೀವೇ ಇವಾಗ ಹೇಳಿದ್ರಿ ವಾಟ್ ಎವರ್ ಕಮ್ಸ್
ಫೀಲ್ ಅಂಡ್ ಚೇಂಜ್ ಅಂತ. ಸೊ ನಿಮ್ಮ ಪರ್ಸನಲ್ ಲೈಫ್ ಅಂದ್ರೆ ಇವಾಗ ಯಾವಾಗ ಮದ್ವೆ ಆಗ್ತೀರಾ? ಸೊ ಇನ್ನ ಸಿಂಗಲ್ ಆಗಿರೋದು ಏನಕ್ಕೆ ಅಂತ? ಅದು ಹೇಳಿಲ್ವಾ, ಎನಿಥಿಂಗ್ ಮೈಟ್ ಹ್ಯಾಪನ್ ಎನಿ ಡೇ. ಯಾರ ಮೇಲಾದ್ರೂ ಲವ್ ಆಗ್ಬೋದು, ಯಾವ ಕ್ಷಣದಲ್ಲಾದ್ರೂ ಮದುವೆ ಆಗ್ಬೋದು. ಸೊ ಆ ಕ್ಷಣ ವೆರಿ ಶಾರ್ಟ್ಲಿ ಬರಲಿ ಅಂತ ನಾನು ಐ ಪ್ರೇ ಆಲ್ ಮೈಟಿ. ಆಗುತ್ತೆ, ಒಳ್ಳೇದಾಗುತ್ತೆ. ನನಗೂ ಆಸೆ ಇದೆ ಮಾಡೋದು. 100% ಆಗ್ತೀನಿ. ಅದೆಲ್ಲ ವಿ ಡೋಂಟ್ ಮಿಸ್. ಸೊ ಇವಾಗ ಗಂಡ ಹೆಂಡತಿ ಮದುವೆ ಆಗದೆ ಗಂಡ ಹೆಂಡತಿ ಬಗ್ಗೆ ಒಂದು ಸುಂದರವಾದ ಬದುಕನ್ನು ತೋರಿಸಿದ್ದೀನಿ. ಪ್ಲೀಸ್ ಗೋ ಅಂಡ್ ವಾಚ್ ಸಂಜು ವೆಡ್ಸ್ ಗೀತಾ 2. ದ್ಯಾಟ್ ಈಸ್ ಮದುವೆಯಾದ 10 ವರ್ಷಗಳ ನಂತರ ಆ 10th ವೆಡ್ಡಿಂಗ್ ಆ್ಯನಿವರ್ಸರಿ ನಡೆಯೋ ಒಂದು ಅಮರ ಪ್ರೇಮ ಕಥೆ. ಸೊ ಮದುವೆ ಆಗದೇನೆ ಅದನ್ನ ಹೆಂಗೆ ತೋರಿಸಿದೀನಿ ಅಂತ ನೀವು ನೋಡಬೇಕು. ವಾಚ್ ಇಟ್, ಯು ವಿಲ್ ಲವ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗ್ಲಿ ಈ ಸಿನಿಮಾಗೂ ಕೂಡ. ಅಕ್ಷಯ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಕೀರ್ತಿ ಅಶೋಕ್ ನ್ಯೂಸ್, ಬೆಂಗಳೂರು.